ನಾನು ಮಾಡಿ ತಪ್ಪು ನೀವು ಯಾರು ಮಾಡೋಕ್ಕೆ ಹೋಗಬೇಡಿ. ಸಾರಿ ವ್ಲಾಗ್ಸ್ ಮಾಡೋಕ್ಕಾಗೇ ಇಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು 1 ವೀಕಿಂದ. ಸೊ ನನ್ನ ಪಾಪಗೆ 3 ಡೇಸ್ ಬ್ಯಾಕ್ ಕಿವಿ ನೋವು ಬಂದಿತ್ತು. ಕಿವಿ ನೋವು ಯಾಕೆ ಬಂತು ಅಂತ ಗೊತ್ತಾಗಲಿಲ್ಲ. ಸೊ ನಾನು ಹಾಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅವರು ಮೇ ಬಿ ಕೋಲ್ಡ್ ಆಗಿರ್ಬೋದು, ಕಾಫ್ ಏನಾದರೂ ಇದ್ದರೆ ಮೇ ಬಿ ಜಾಸ್ತಿ ಕಿವಿ ನೋವು ಬರೋದು, ಅಥವಾ ಏನಾದರೂ ಡಿಸ್ಚಾರ್ಜ್ ಇದೆಯೇನೋ ನೋಡಿ ಕಿವಿಯಲ್ಲಿ ಅಂತ ಕೇಳಿದ್ರು. ನಾನು ಚೆಕ್ ಮಾಡಿದೆ, ಸ್ಮೆಲ್ಲಿಂಗ್ ಬರಲಿಲ್ಲ. ಅವರು ಏನೇನೋ ಎಕ್ವಿಪ್ಮೆಂಟ್ಸ್ ಇಟ್ಟು ಎಲ್ಲ ಚೆಕ್ ಮಾಡಿದ್ರು. ಪಾಪಗೆ ಏನೂ ಪ್ರಾಬ್ಲಮ್ ಇಲ್ಲ ಹಿಯರಲ್ಲಿ, ಮೇ ಬಿ ಕೋಲ್ಡ್ ಅಥವಾ ಏನಾದರೂ ಇರುತ್ತೆ ಗಮನಿಸಿ ಅಂತ ಹೇಳಿದರು. ಪಾಪುಗೆ 7 ಡೇಸು ಕಿವಿಗೆ ಡ್ರಾಪ್ಸ್ ಕೊಟ್ಟರು, ಆ್ಯಂಟಿಬಯೋಟಿಕ್ಸ್ ಕೊಟ್ಟರು, ಎಲ್ಲ ತೊಗೊಂಡು ಬಂದ್ವಿ. ತುಂಬ ಅಳ್ತಾ ಇತ್ತು. ಸೊ ಕರ್ಕೊಂಡು ಹೋಗಿದ್ದು ಆ್ಯಂಡ್ ಕರ್ಕೊಂಡು ಬಂದಮೇಲೆ ನಾನು ಯೋಚನೆ ಮಾಡ್ತೀನಿ, ನಾನು ಮಾಡಿದ ತಪ್ಪು ಎಲ್ಲಿ ಅಂತ. ಎಲ್ಲರಿಗೂ ಹೇಳ್ತೀನಿ ಬಿಟ್ರೆ ನಾನು ಪಾಲನೆ ಮಾಡಲೇ ಇಲ್ಲ. ನಾನು ತುಂಬ ರಿಗ್ರೆಟ್ ಫೀಲ್ ಆಗ್ತಾಯಿತ್ತು ಈ ವಿಷಯದಲ್ಲಂತೂ. ನಾನು ಎಲ್ಲರಿಗೂ ಹೇಳಿದೆ, ಲಾಸ್ಟ್ ಒಂದು ವೀಡಿಯೋದಲ್ಲಿ ನಾನು ಲಿಂಕ್ ಮಾಡ್ತೀನಿ, ವೀಡಿಯೋನ ನೋಡಿ. ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಮಕ್ಕಳಿಗೆ ಕಿಸ್ ಮಾಡೋಕ್ಕೆ ಬಿಡಬೇಡಿ ಯಾರನ್ನು ಅಂತ. ಬಟ್ ನಾನೇ ನಿಮಗೆ ಹೇಳಿ ನಾನೇ ಮಾಡಿದೆ ಆ ತಪ್ಪನ್ನು. ನಮ್ಮ ರಿಲೇಟಿವ್ಸ್ ಬಂದಿದ್ದರು 3-4 ಡೇಸ್ ಬ್ಯಾಕ್, ಅಂದರೆ 1 ವೀಕ್ ಬ್ಯಾಕ್, ಲಾಸ್ಟ್ ಸಂಡೇ. ಓಕೆ, ಲಾಸ್ಟ್ ಸಂಡೇ ಎಲ್ಲ ಬಂದಿದ್ದರು, ಎಲ್ಲ ಇಟ್ಕೊಂಡ್ರು, ಮುತ್ತಾಡಿದ್ರು. ನಾನು ಅಜ್ಜಂದರು ಹೇಗೆ ಅಂತ ಸ್ವಲ್ಪ ನಾಮೋಷಿ ಪಟ್ಟು ಸುಮ್ಮನೆ ಇದ್ದೆ. ಆಫ್ಟರ್ 2 ಡೇಸ್ ಪಾಪುಗೆ ಕಿವಿ ನೋವು ಬಂತು. ಯಾಕೆ ಅಂತ ಡೀಪಾಗಿ ಥಿಂಕ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು, ಪಾಪುಗೆ ಕೋಲ್ಡ್ ಆಯಿತು. ಯಾವಾಗ ಹಚ್ಚು ಅಂತ ಇದೆ. ಮೋಸ್ಟ್ಲಿ ನಾರ್ಮಲ್ಲೇ ಅವ್ನು ಅಂತ ಇದೆ, ಅಂದರೆ ತುಂಬ ದಿನದಿಂದ ಹಾಗೆ ಅಂತ ಇದ್ದ ಅವ್ನು. ನಾನೇನು ಜಾಸ್ತಿ ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗಲಿಲ್ಲ ಮ್ಯಾಟರ್ನ. ಮತ್ತೆ ನೋಡಿದ್ರೆ ಅದೇ ದೊಡ್ಡ ಪ್ರಾಬ್ಲಮ್ ಆಗಿ ಕುಳಿತು. ನಾನು ಮಾಡಿದ ತಪ್ಪು ದಯಮಾಡಿ ನೀವು ಮಾಡೋಕ್ಕೆ ಹೋಗ್ಬೇಡಿ. ನಾನು ಅವತ್ತು ನಾಮೋಷಿ ಪಟ್ಟು ಯಾಕೆ ಬಿಡು ಅಂದೆ. ಬಟ್ ಇವಾಗ ಕಷ್ಟ ಬೀಳ್ತಾ ಇರೋದು ನನ್ನ ಪಾಪು. ನೀವು ಯಾರು ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಸಿ ಯು ನೆಕ್ಸ್ಟ್ ವ್ಲಾಗ್, ಬಾಯ್.